ರಸ್ತೆಯಲ್ಲಿ ವೇಗವೂ ಬೇಕು, ತಾಳ್ಮೆಯೂ ಬೇಕು. ಆದರೆ ಕೆಲವು ಕ್ಷಣಗಳ ವಿಳಂಬವಾಗುತ್ತಿದ್ದಂತೆ ಕೋಪದ ಜ್ವಾಲೆ ಎದ್ದೇಳುತ್ತದೆ. ಅದು ಟೋಲ್ ಕಲೆಕ್ಷನ್ ಕೇಂದ್ರಗಳ ಬಳಿ ಹೆಚ್ಚು ಕಾಣಸಿಗುವ ದೃಶ್ಯ. ಇತ್ತೀಚಿನ ದಿನಗಳಲ್ಲಿ ಟೋಲ್ ಬೂತ್ಗಳಲ್ಲಿ ಸಿಬ್ಬಂದಿಯವರೊಂದಿಗೆ ವಿವಾದಗಳು, ಜಗಳಗಳು ನಡೆಯುತ್ತಿರುವ ಘಟನೆಗಳು ಹೆಚ್ಚಾಗಿವೆ. ಕೆಲವರು ಸಮಯದ ವಿಳಂಬ ಅಥವಾ ಲೆಕ್ಕಪತ್ರದ ತೊಂದರೆಯಿಂದ ಕೋಪಗೊಂಡು ಟೋಲ್ ಸಿಬ್ಬಂದಿಯವರ ಮೇಲೆ ಅಸಹನೆ ತೋರಿಸುತ್ತಿದ್ದಾರೆ. ಆದರೆ ಒಂದು ಕ್ಷಣ ಯೋಚಿಸೋಣ. ಆ ಯುವಕರು, ಆ ಮಹಿಳೆಯರು, ಆ ಸಿಬ್ಬಂದಿ ಎಲ್ಲರೂ ದಿನಪೂರ್ತಿ ಬಿಸಿಲಿನಲ್ಲಿಯೂ ಮಳೆಯಲ್ಲಿಯೂ ನಿಂತುಕೊಂಡು ತಮ್ಮ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದಾರೆ. ಅವರಿಗೂ ಕುಟುಂಬವಿದೆ, ಕನಸುಗಳು ಇವೆ, ಬದುಕಿಗಾಗಿ ಶ್ರಮಿಸುತ್ತಿದ್ದಾರೆ. ಕೆಲವೊಮ್ಮೆ ಟೋಲ್ ಗೇಟ್ನಲ್ಲಿ ವಿಳಂಬ ಆಗುವುದು ಅವರ ತಪ್ಪಲ್ಲ. ಅದು ತಾಂತ್ರಿಕ ತೊಂದರೆಯೂ ಆಗಿರಬಹುದು, ಸರ್ವರ್ ಸಮಸ್ಯೆಯೂ ಆಗಿರಬಹುದು, ಅಥವಾ ಹೆಚ್ಚು ವಾಹನಗಳು ಒಂದೇ ವೇಳೆ ಬಂದಿರಲೂಬಹುದು. ಅಂತಹ ಸಂದರ್ಭದಲ್ಲಿ ಕೋಪಗೊಳ್ಳುವುದಕ್ಕಿಂತ ಶಾಂತವಾಗಿ ವಿಚಾರಿಸಿದರೆ ಸಮಸ್ಯೆ ಕ್ಷಣಾರ್ಧದಲ್ಲಿ ಪರಿಹಾರವಾಗುತ್ತದೆ. ಸಮಾಜವನ್ನು ಬದಲಾಯಿಸುವ ಶಕ್ತಿ ಎಲ್ಲರಲ್ಲೂ ಇದೆ. ಆದರೆ ಅದು ಕೋಪದಿಂದಲ್ಲ, ಸಹಕಾರದಿಂದ ಮಾತ್ರ ಸಾಧ್ಯ. ನಾವೆಲ್ಲರೂ ನಾಗರಿಕರು. ನಮ್ಮ ನಡೆ ಇತರರಿಗೆ ಮಾದರಿಯಾಗಬೇಕು. ಟೋಲ್ ಸಿಬ್ಬಂದಿಯವರು ಗ್ರಾಹಕರ ಸೇವೆಗೆ ನಿಯೋಜಿತರಾಗಿದ್ದರೂ ಅವರು ಕೂಡ ಮಾನವರು. ಅವರಿಗೆ ಗೌರವ ನೀಡಿ ಮಾತನಾಡುವುದು ನಮ್ಮ ಕರ್ತವ್ಯ. ಅವರು ನಮ್ಮ ದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿರುವವರು. ನಾವು ಕೊಡುವ ಟೋಲ್ ಹಣದಿಂದಲೇ ರಸ್ತೆ ಸುಧಾರಣೆ, ಸುರಕ್ಷತೆ ಹಾಗೂ ಸೇವೆಗಳು ನಡೆಯುತ್ತಿವೆ. ಹಾಗಾದರೆ ನಾವು ಅವರ ಮೇಲೇಕೆ ಕೋಪಗೊಳ್ಳಬೇಕು? ಒಂದು ಕ್ಷಣ ತಾಳ್ಮೆಯಿಂದ ಮಾತನಾಡಿದರೆ ದೊಡ್ಡ ಸಮಸ್ಯೆಯೂ ಸರಳವಾಗುತ್ತದೆ. ಇದೇ ಸಮಯ ನಮ್ಮ ಮನಸ್ಥಿತಿಯನ್ನು, ಪರಿಸ್ಥಿತಿಯನ್ನು, ವರ್ತನೆಯನ್ನು ಬದಲಿಸುವ ಸಮಯ. ತಾಳ್ಮೆ ಎಂದರೆ ದುರ್ಬಲತೆಯಲ್ಲ, ಅದು ವ್ಯಕ್ತಿತ್ವದ ಬಲ. ಯಾರಾದರೂ ಕೋಪದಿಂದ ವರ್ತಿಸಿದಾಗ ಶಾಂತವಾಗಿ ನಿಲ್ಲುವುದು, ಗೌರವದಿಂದ ಮಾತನಾಡುವುದು, ಅದೇ ನಿಜವಾದ ಸಂಸ್ಕೃತಿ. ನಮ್ಮ ನಾಡು ಶಾಂತಿ, ಗೌರವ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳ ಮೇಲೆ ನಿಂತಿದೆ. ಅದನ್ನೇ ಉಳಿಸೋಣ. ಟೋಲ್ ಬೂತ್ನಲ್ಲಿ ಕೆಲಸ ಮಾಡುವವರಿಗೂ ಗೌರವ ನೀಡಿ, ಅವರಿಗೆ ಧನ್ಯವಾದ ಹೇಳಿ. ನಮ್ಮ ಪ್ರಯಾಣವನ್ನ ಹಸನಾಗಿಸೋಣ. ಒಟ್ಟಾಗಿ ನಡೆದರೆ ಮಾತ್ರ ಅಭಿವೃದ್ಧಿಯ ದಾರಿ ಸಾಧ್ಯ.